ಒಂದು ಕಾಲದಲ್ಲಿ ಒಂದು ನಗರದಲ್ಲಿ ಶ್ರೀಮಂತ ಉದ್ಯಮಿ ವಾಸಿಸುತ್ತಿದ್ದ. ಅವನ ವ್ಯಾಪಾರ ಬಹಳ ದೂರದವರೆಗೂ ಹರಡಿತ್ತು. ಊರಿನವರೆಲ್ಲ ಆ ಉದ್ಯಮಿಯನ್ನು ಗೌರವಿಸಿದರು. ಇಷ್ಟೆಲ್ಲ ಸಿರಿವಂತನಾಗಿದ್ದರೂ ತನಗೆ ಮಗನಿಲ್ಲದ ಕಾರಣ ಆ ಉದ್ಯಮಿಗೆ ತುಂಬಾ ದುಃಖವಾಯಿತು. ಇದರಿಂದಾಗಿ ಅವನು ತನ್ನ ಸಾವಿನ ನಂತರ ವ್ಯಾಪಾರದ ಉತ್ತರಾಧಿಕಾರದ ಬಗ್ಗೆ ಯಾವಾಗಲೂ ಚಿಂತಿಸುತ್ತಿದ್ದ. ಪುತ್ರ ಸಂತಾನದ ಆಸೆಯಿಂದ ಉದ್ಯಮಿ ಪ್ರತಿ ಸೋಮವಾರ ಉಪವಾಸ ಮಾಡಿ ಶಿವನ ಪೂಜೆಯನ್ನು ಮಾಡಿ ಸಂಜೆ ಶಿವನ ದೇವಸ್ಥಾನಕ್ಕೆ ತೆರಳಿ ಶಿವನ ಮುಂದೆ ತುಪ್ಪದ ದೀಪವನ್ನು ಹಚ್ಚುತ್ತಿದ್ದ. ಅವನ ಭಕ್ತಿಯನ್ನು ಕಂಡು ತಾಯಿ ಪಾರ್ವತಿಯು ಸಂತೋಷಗೊಂಡಳು ಮತ್ತು ಆ ಉದ್ಯಮಿಯ ಆಸೆಯನ್ನು ಪೂರೈಸಲು ಶಿವನ ಬಳಿ ಬೇಡಿಕೊಂಡಳು. ಭಗವಾನ್ ಶಿವನು ಹೇಳಿದನು, ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಅವರವರ ಕರ್ಮಕ್ಕನುಗುಣವಾಗಿ ಫಲಿತಾಂಶವನ್ನು ಪಡೆಯುತ್ತಾರೆ. ಜೀವಿಗಳು ಯಾವ ಕಾರ್ಯಗಳನ್ನು ಮಾಡಿದರೂ ಅದೇ ಫಲಿತಾಂಶವನ್ನು ಪಡೆಯುತ್ತವೆ. ಶಿವ ವಿವರಣೆಯನ್ನು ನೀಡಿದರು. ತಾಯಿ ಪಾರ್ವತಿ ಒಪ್ಪಲಿಲ್ಲ. ಆ ಉದ್ಯಮಿಯ ಆಸೆಯನ್ನು ಈಡೇರಿಸುವಂತೆ ಶಿವನನ್ನು ಮತ್ತೆ ಮತ್ತೆ ವಿನಂತಿಸುತ್ತಿದ್ದಳು. ಅಂತಿಮವಾಗಿ ತಾಯಿಯ ಕೋರಿಕೆಯನ್ನು ನೋಡಿದ ಭಗವಾನ್ ಭೋಲೆನಾಥನು ಉದ್ಯಮಿಗೆ ಮಗನನ್ನು ಹೊಂದುವ ವರವನ್ನು ನೀಡಬೇಕಾಯಿತು. ವರವನ್ನು ನೀಡಿದ ನಂತರ ಭೋಲೆನಾಥನು ತಾಯಿ ಪಾರ್ವತಿಗೆ ಹೇಳಿದನು, ನಿನ್ನ ಕೋರಿಕೆಯ ಮೇರೆಗೆ ನಾನು ಮಗನನ್ನು ಹೊಂದುವ ವರವನ್ನು ನೀಡಿದ್ದೇನೆ. ಆದರೆ ಈ ಮಗ 16 ವರ್ಷಕ್ಕಿಂತ ಹೆಚ್ಚು ಬದುಕುವುದಿಲ್ಲ. ಅದೇ ರಾತ್ರಿ ಶಿವನು ಉದ್ಯಮಿಯ ಕನಸಿನಲ್ಲಿ ಕಾಣಿಸಿಕೊಂಡನು. ಅವನಿಗೆ ಮಗನನ್ನು ಹೊಂದುವಂತೆ ಆಶೀರ್ವದಿಸಿದನು. ಅವನ ಮಗ 16 ವರ್ಷ ಬದುಕುತ್ತಾನೆ ಎಂದು ಹೇಳಿದನು. ಉದ್ಯಮಿ ದೇವರ ಆಶೀರ್ವಾದದಿಂದ ಸಂತೋಷಪಟ್ಟ. ಆದರೆ ಮಗನ ಅಲ್ಪಾವಧಿಯ ಚಿಂತೆ ಆ ಸಂತೋಷವನ್ನು ನಾಶಪಡಿಸಿತು. ಮೊದಲಿನಂತೆ ಉದ್ಯಮಿ ಸೋಮವಾರ ಶಿವನ ಉಪವಾಸವನ್ನು ಮುಂದುವರಿಸಿದ. ಕೆಲವು ತಿಂಗಳ ನಂತರ ಅವನ ಮನೆಯಲ್ಲಿ ಬಹಳ ಸುಂದರವಾದ ಮಗು ಜನಿಸಿತು. ಮನೆಯು ಸಂತೋಷದಿಂದ ತುಂಬಿತ್ತು. ಮಗನ ಜನನವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಆದರೆ ಉದ್ಯಮಿಗೆ ಮಗನ ಜನನದ ಬಗ್ಗೆ ಹೆಚ್ಚು ಸಂತೋಷವಿರಲಿಲ್ಲ. ಏಕೆಂದರೆ ಮಗನ ಅಲ್ಪಾವಧಿಯ ರಹಸ್ಯವು ಅವನಿಗೆ ತಿಳಿದಿತ್ತು. ಮಗನಿಗೆ 12 ವರ್ಷವಾದಾಗ ಉದ್ಯಮಿ ತನ್ನ ತಾಯಿಯ ಚಿಕ್ಕಪ್ಪನೊಂದಿಗೆ ಓದಲು ವಾರಣಾಸಿಗೆ ಕಳುಹಿಸಿದನು. ಹುಡುಗ ಶಿಕ್ಷಣ ಪಡೆಯಲು ತನ್ನ ತಾಯಿಯ ಚಿಕ್ಕಪ್ಪನೊಂದಿಗೆ ಹೋದನು. ದಾರಿಯಲ್ಲಿ ಚಿಕ್ಕಪ್ಪ ಮತ್ತು ಸೋದರಳಿಯ ವಿಶ್ರಾಂತಿಗಾಗಿ ಅಲ್ಲಲ್ಲಿ ತಂಗುತ್ತಿದ್ದರು. ಅವರು ಯಾಗಗಳನ್ನು ಮಾಡುತ್ತಿದ್ದರು ಮತ್ತು ಬ್ರಾಹ್ಮಣರಿಗೆ ಆಹಾರವನ್ನು ನೀಡುತ್ತಿದ್ದರು. ಹೀಗೆ ಮುಂದುವರಿದ ಅವರು ಸುದೀರ್ಘ ಪ್ರಯಾಣದ ನಂತರ ಚಿಕ್ಕಪ್ಪ ಮತ್ತು ಸೋದರಳಿಯ ಒಂದು ನಗರವನ್ನು ತಲುಪಿದರು. ಆ ದಿನ ನಗರದ ರಾಜನ ಮಗಳ ಮದುವೆ. ಇಡೀ ನಗರವನ್ನೇ ಅಲಂಕರಿಸಲಾಗಿತ್ತು. ನಿಗದಿತ ಸಮಯಕ್ಕೆ ಮದುವೆ ಮೆರವಣಿಗೆ ಬಂತು. ಆದರೆ ವರನ ತಂದೆ ತುಂಬಾ ಚಿಂತಿತನಾಗಿದ್ದ. ಏಕೆಂದರೆ ಅವನ ಮಗ ಒಂದು ಕಣ್ಣು ಕಾಣಿಸದ ಕುರುಡನಾಗಿದ್ದ. ಆ ವಿಷಯ ತಿಳಿದರೆ ರಾಜನು ಮದುವೆಯನ್ನು ನಿರಾಕರಿಸಬಹುದು ಎಂದು ಅವನು ಹೆದರುತ್ತಿದ್ದ. ಇದರಿಂದ ಅವನಿಗೆ ಮಾನಹಾನಿಯೂ ಬರುತ್ತದೆ. ಅಳಿಯನ ಚಿಕ್ಕಪ್ಪ ವ್ಯಾಪಾರಿಯ ಮಗನನ್ನು ನೋಡಿದಾಗ ಅವನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂತು. ಈ ಹುಡುಗನನ್ನು ವರನನ್ನಾಗಿ ಮಾಡಿ ರಾಜಕುಮಾರಿಯೊಂದಿಗೆ ಏಕೆ ಮದುವೆ ಮಾಡಬಾರದು ಎಂದು ಅವನು ಯೋಚಿಸಿದ. ಮದುವೆ ನಂತರ ನಾನು ಅವನಿಗೆ ಹಣ ಕೊಟ್ಟು ಕಳುಹಿಸಿಕೊಡುತ್ತೇನೆ ಮತ್ತು ರಾಜಕುಮಾರಿಯನ್ನು ನನ್ನ ನಗರಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಈ ಸಂಬಂಧ ವರನ ತಂದೆ ಬಾಲಕನ ಮಾವನ ಬಳಿ ಮಾತನಾಡುತ್ತಾನೆ. ಹಣದ ದುರಾಸೆಯಿಂದ ತಾಯಿಯ ಚಿಕ್ಕಪ್ಪ ವರನ ತಂದೆಯ ಪ್ರಸ್ತಾಪವನ್ನು ಒಪ್ಪಿಕೊಂಡ. ಈ ಹುಡುಗ ವರನಂತೆ ಸುವಸ್ತ್ರಗಳನ್ನು ಧರಿಸಿದ ಮತ್ತು ರಾಜಕುಮಾರಿಯನ್ನು ಮದುವೆಯಾದ. ರಾಜನು ರಾಜಕುಮಾರಿಗೆ ಸಾಕಷ್ಟು ಹಣವನ್ನು ಕೊಟ್ಟು ಕಳುಹಿಸಿದನು. ಮದುವೆ ನಂತರ ಹುಡುಗ ರಾಜಕುಮಾರಿಯೊಂದಿಗೆ ಹಿಂತಿರುಗುವಾಗ ಅವನು ಸತ್ಯವನ್ನು ಮರೆಮಾಡಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಅವನು ರಾಜಕುಮಾರಿಯ ಶಾಲಿನ ಮೇಲೆ ಬರೆದನು, ರಾಜಕುಮಾರಿ, ನೀನು ನನ್ನನ್ನು ಮದುವೆಯಾಗಿದ್ದೀಯಾ. ನಾನು ಓದಲು ವಾರಣಾಸಿಗೆ ಹೋಗುತ್ತಿದ್ದೇನೆ. ಈಗ ನಾನು ಈ ಮದುವೆಯನ್ನು ಮರೆಯುತ್ತಿದ್ದೇನೆ. ನೀನು ಬೇರೊಬ್ಬ ಯುವಕನಿಗೆ ಹೆಂಡತಿಯಾಗಬೇಕಾದವಳು. ನನ್ನ ಚಿಕ್ಕಪ್ಪನ ಒತ್ತಾಯದ ಮೇರೆಗೆ ನಿನ್ನನ್ನು ಮದುವೆಯಾದೆ. ನಿನ್ನ ಪತಿಯಾಗಬೇಕಾದವನು ಒಂದು ಕಣ್ಣಿನವನು. ರಾಜಕುಮಾರಿಯು ತನ್ನ ಶಾಲಿನ ಮೇಲೆ ಬರೆದಿರುವುದನ್ನು ನೋಡಿದಾಗ ಅವಳು ಒಕ್ಕಣ್ಣಿನ ಹುಡುಗನೊಂದಿಗೆ ಹೋಗಲು ನಿರಾಕರಿಸಿದಳು. ಎಲ್ಲವನ್ನೂ ತಿಳಿದ ರಾಜ ರಾಜಕುಮಾರಿಯನ್ನು ಅರಮನೆಯಲ್ಲಿ ಇರಿಸಿಕೊಂಡನು. ಮತ್ತೊಂದೆಡೆ ಹುಡುಗ ತನ್ನ ತಾಯಿಯ ಚಿಕ್ಕಪ್ಪನೊಂದಿಗೆ ವಾರಣಾಸಿಯನ್ನು ತಲುಪಿದನು ಮತ್ತು ಗುರುಕುಲದಲ್ಲಿ ಅಧ್ಯಯನ ಮಾಡಲು ಪ್ರಾರಂಭಿಸಿದನು. ಅವನಿಗೆ 16 ವರ್ಷ ವಯಸ್ಸಾದಾಗ ಅವನು ಒಂದು ಯಾಗವನ್ನು ಮಾಡಿದ. ಯಾಗದ ಕೊನೆಯಲ್ಲಿ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆಯನ್ನು ಮಾಡಲಾಯಿತು ಮತ್ತು ಬಹಳಷ್ಟು ಅನ್ನ ಮತ್ತು ಸುವಸ್ತ್ರಗಳನ್ನು ದಾನ ಮಾಡಲಾಯಿತು. ರಾತ್ರಿ ಅವನು ತನ್ನ ಮಲಗುವ ಕೋಣೆಯಲ್ಲಿ ಮಲಗಿದ್ದ. ಶಿವನ ವರದಾನದಂತೆ ನಿದ್ದೆಯಲ್ಲೇ ಪ್ರಾಣ ಬಿಟ್ಟ. ಸೂರ್ಯೋದಯದ ಸಮಯದಲ್ಲಿ ಚಿಕ್ಕಪ್ಪ ತನ್ನ ಸತ್ತ ಸೋದರಳಿಯನನ್ನು ನೋಡಿ ತನ್ನ ಹೃದಯವನ್ನು ಹೊಡೆದುಕೊಳ್ಳುತ್ತಾ ಅಳಲು ಪ್ರಾರಂಭಿಸಿದ. ಅಕ್ಕಪಕ್ಕದ ಜನ ಕೂಡ ಜಮಾಯಿಸಿ ತಮ್ಮ ಅಳಲನ್ನು ತೋಡಿಕೊಂಡರು. ಭಗವಾನ್ ಶಿವ ಮತ್ತು ತಾಯಿ ಪಾರ್ವತಿ ಸಹ ಹಾದು ಹೋಗುವಾಗ ಹುಡುಗನ ತಾಯಿ ಚಿಕ್ಕಪ್ಪನ ಅಳುವ ಶಬ್ದಗಳನ್ನು ಕೇಳಿದರು. ಪಾರ್ವತಿ ದೇವರಿಗೆ ಹೇಳಿದಳು, ಪ್ರಾಣನಾಥ, ಅವರ ಅಳುವ ಧ್ವನಿಯನ್ನು ನನಗೆ ಸಹಿಸಲಾಗುತ್ತಿಲ್ಲ. ನೀವು ಈ ವ್ಯಕ್ತಿಯ ದುಃಖವನ್ನು ನಿವಾರಿಸಬೇಕು. ಶಿವನು ಅದೃಶ್ಯ ರೂಪದಲ್ಲಿ ಪಾರ್ವತಿಯ ಬಳಿಗೆ ಹೋದಾಗ ಭೋಲೆನಾಥನು ಪಾರ್ವತಿಗೆ ಹೇಳಿದನು, ಇವನು ನಾನು 16 ವರ್ಷ ಪ್ರಾಯದ ವರವನ್ನು ನೀಡಿದ
ಅದೇ ಉದ್ಯಮಿಯ ಮಗ. ಅವನ ಆಯುಸ್ಸು ಕೊನೆಗೊಂಡಿತು. ತಾಯಿ ಪಾರ್ವತಿ ಆ ಮಗುವಿಗೆ ಜೀವವನ್ನು ನೀಡುವಂತೆ ಶಿವನನ್ನು ವಿನಂತಿಸಿದಳು. ತಾಯಿ ಪಾರ್ವತಿಯ ಕೋರಿಕೆಯ ಮೇರೆಗೆ ಶಿವನು ಹುಡುಗನನ್ನು ಬದುಕುವಂತೆ ಆಶೀರ್ವದಿಸಿದ ಕೆಲವೇ ಕ್ಷಣಗಳಲ್ಲಿ ಅವನು ಜೀವಂತವಾಗಿ ಎದ್ದು ಕುಳಿತ. ತನ್ನ ಶಿಕ್ಷಣವನ್ನು ಮುಗಿಸಿದ ನಂತರ ಹುಡುಗ ತನ್ನ ತಾಯಿಯ ಚಿಕ್ಕಪ್ಪನೊಂದಿಗೆ ತನ್ನ ನಗರದ ಕಡೆಗೆ ಹೋದನು. ಅವರಿಬ್ಬರು ನಡೆಯತೊಡಗಿ ಅವನ ಮದುವೆ ನಡೆದ ನಗರವನ್ನೇ ತಲುಪಿದರು. ಆ ಊರಿನಲ್ಲಿಯೂ ಯಾಗ ನಡೆಯುತ್ತಿತ್ತು. ನಗರದ ರಾಜ ಹಾದು ಹೋಗುವಾಗ ಯಾಗವನ್ನು ಆಯೋಜಿಸುವುದನ್ನು ನೋಡಿದನು ಮತ್ತು ತಕ್ಷಣವೇ ಹುಡುಗ ಮತ್ತು ಅವನ ತಾಯಿಯ ಚಿಕ್ಕಪ್ಪನನ್ನು ಗುರುತಿಸಿದನು. ಯಾಗವು ಮುಗಿದ ಮೇಲೆ ರಾಜನು ತಾಯಿಯ ಚಿಕ್ಕಪ್ಪ ಮತ್ತು ಹುಡುಗನನ್ನು ಅರಮನೆಗೆ ಕರೆದೊಯ್ದು ಅರಮನೆಯಲ್ಲಿ ಕೆಲವು ದಿನಗಳವರೆಗೂ ಇರಿಸಿದನು. ಅವರಿಗೆ ಸಾಕಷ್ಟು ಹಣ, ಬಟ್ಟೆ ಇತ್ಯಾದಿಗಳನ್ನು ಕೊಟ್ಟು ರಾಜಕುಮಾರಿಯೊಂದಿಗೆ ಕಳುಹಿಸಿದನು. ಇಲ್ಲಿ ಉದ್ಯಮಿ ಮತ್ತು ಅವನ ಹೆಂಡತಿ ತಮ್ಮ ಮಗನಿಗಾಗಿ ಹಸಿವಿನಿಂದ ಮತ್ತು ಬಾಯಾರಿಕೆಯಿಂದ ಕಾಯುತ್ತಿದ್ದರು. ಮಗನ ಸಾವಿನ ಸುದ್ದಿ ತಿಳಿದರೆ ಇಬ್ಬರು ಪ್ರಾಣ ತ್ಯಾಗ ಮಾಡುತ್ತೇವೆ ಎಂದು ಪ್ರತಿಜ್ಞೆ ಮಾಡಿದ್ದ ಅವರು ಮಗ ಜೀವಂತವಾಗಿ ಮರಳಿದ ಸುದ್ದಿ ಕೇಳಿದ ಕೂಡಲೇ ಮನಸ್ಸಿಗೆ ಖುಷಿಯಾಯಿತು. ಅವನು ತನ್ನ ಹೆಂಡತಿ ಮತ್ತು ಸ್ನೇಹಿತರೊಂದಿಗೆ ನಗರದ ಮುಖ್ಯ ದ್ವಾರ ತಲುಪಿದ. ಮಗನ ಮದುವೆಯ ಸುದ್ದಿ ಕೇಳಿ ಸೊಸೆ ರಾಜಕುಮಾರಿಯನ್ನು ಕಂಡಾಗ ಅವನ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಅದೇ ರಾತ್ರಿ ಶಿವನು ವ್ಯಾಪಾರಿಯ ಕನಸಲ್ಲಿ ಕಾಣಿಸಿಕೊಂಡನು ಮತ್ತು ಹೇಳಿದನು, ಓ ಶ್ರೇಷ್ಠ, ನಿನ್ನ ಸೋಮವಾರ ಉಪವಾಸ ಮತ್ತು ಉಪವಾಸದ ಕಥೆಗಳನ್ನು ಕೇಳುವುದರಿಂದ ನಾನು ಸಂತೋಷಗೊಂಡಿದ್ದೇನೆ ಮತ್ತು ನಿನ್ನ ಮಗನಿಗೆ ದೀರ್ಘಾಯುಷ್ಯವನ್ನು ನೀಡಿದ್ದೇನೆ. ಮಗನ ದೀರ್ಘಾಯುಷ್ಯವನ್ನು ತಿಳಿದು ಉದ್ಯಮಿ ಬಹಳ ಸಂತೋಷಪಟ್ಟ. ಸೋಮವಾರ ಉಪವಾಸವನ್ನು ಆಚರಿಸುವ ಮೂಲಕ ಉದ್ಯಮಿ ಮನೆಯಲ್ಲಿ ಸಂತೋಷ ಮರಳಿತು. ಸೋಮವಾರ ವ್ರತವನ್ನು ಆಚರಿಸುವ ಮತ್ತು ವ್ರತದ ಕಥೆಯನ್ನು ಕೇಳುವ ಪುರುಷ ಮತ್ತು ಸ್ತ್ರೀಯರ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತವೆ ಎಂದು ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ.